ನಿನ್ನೆ ಬೆಳಿಗ್ಗೆ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬಂತು. ಆ ಕಾಲಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ನಿನ್ನೆ ಏನೋ ಬಂದೋಬಸ್ತ್ ನಮ್ಮ ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಅರ್ಧದ್ದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದರು, ಅದಾದಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ವಿ. ಅವ್ರು ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಇಲ್ಲಿವರೆಗೆ ಕ್ವೆಶ್ಚನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ ಪ್ರಕಾರ ಒಂದು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ. ಆದರೆ ನಮ್ಮದು ಇಲ್ಲಿವರೆಗೆ ವೆರಿಫಿಕೇಷನ್ ಪ್ರಕಾರ ಅವ್ರದ್ದು ಏನನ್ನು ಈ ಥರ ಅವ್ರಿಗೆ ಹ್ಯಾಬಿಟ್ ಇತ್ತು. ಸುಮಾರು ಟೈಮ್ ಅವರು ಬೇರೆ ಬೇರೆ ಕಡೆ ಕರೆ ಮಾಡಿದ್ದಾರೆ. ಅವ್ರದ್ದು ಮೊಬೈಲ್ ಫೋನಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಮೆಸೇಜಸಲ್ಲಿ. ಸೊ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಮಾಡಿದ್ದಾರೆ. ಬಟ್ ಆಸ್ ಆಫ್ ನಾವು ಇದು ಒಂದು ಹೋಕ್ಸ್ ಕಾಲ್ ಅಂತ. ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾದಲ್ಲಿ ಇಟ್ಟಿದ್ದೀನಿ ಬಾಂಬ್ ಅಥವಾ ಏನು ಐಟಮ್ ಇಟ್ಟಿದ್ದೀನಿ ಅಂತ ಇಲ್ಲ, ಅದು ಯಾವುದು ಅಂತ ಯಾವುದು ಇಲ್ಲ, ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದರು. ಅದಾದಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದರು. ಆದರೆ ಟೆಕ್ನಿಕಲ್ ಆದಾದಮೇಲೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ವ್ಯಕ್ತಿಗೆ ವಿದಿನ್ 1 hour ನಾವು ಅರೆಸ್ಟ್ ಮಾಡಿ ಡಿಟೇನ್ ಅವ್ರದ್ದು ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ. ಟ್ರೇಸ್ ಮಾಡಿದ ಮೇಲೆ ನಮ್ಮ DCP ಸೌತ್ ಈಸ್ಟ್ ಮತ್ತು ಅವ್ರದ್ದು ತಂಡ ಮತ್ತು CCP ಟೀಮ್ ಮತ್ತು ನಮ್ಮದು ಬೇರೆ ಬೇರೆ ಟೀಮ್ಸ್ ಕೂಡ ಅವ್ರದ್ದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ ಪ್ರಕಾರ ನಾವು ಬಾಂಬ್ ಇಟ್ಟಿದ್ದೀವಿ. ಬಟ್ ಇಂಥ ಮಾಹಿತಿ, ಫಾಲ್ಸ್ ಇನ್ಫಾರ್ಮೇಷನ್ ಮತ್ತು ಥ್ರೆಟ್ ಮಾಡೋದು, ಫೋಕ್ಸ್ ಕಾಲ್ ಮಾಡೋದು, ಅದು ಎಲ್ಲ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಏನಾದ್ರು ಮೆಂಟಲಿ ಡಿಸಾರ್ಡರ್ ಈ ಥರದ್ದು ಏನಾದ್ರು ಇದ್ದಾನ, ಹಿಂದೆ ಯಾವ್ದಾದ್ರು ಮಾಡಿದಾನ, ಅವ್ರ ಪೇರೆಂಟ್ಸ್ ಜೊತೆ ಇದ್ದಾನೆ, ಒಬ್ಬನೇ ಇದ್ದಾನೆ? ಇಲ್ಲ, ಅವರು ಕೋರಮಂಗಲ ಲಿಮಿಟ್ಸಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರದ್ದು ಫ್ಯಾಮಿಲಿ ಇದೆ, ಅದು ಬೇರೆ ವಿಷಯ ಇದೆ. ಬಟ್ ಮೆಂಟಲ್ ಕಂಡೀಷನ್ ಬಗ್ಗೆ ನಾವು ಡಾಕ್ಟರ್ಸ್ಗೆ ನಾವು ಕೇಳಿದ್ದೀವಿ. ಅವ್ರದ್ದು ಹಳೆ ರೆಕಾರ್ಡ್ಸ್ ಕೂಡ ನಾವು ತಗೊಂಡಿದ್ದೀವಿ. ಕೆಲವು ಟ್ರೀಟ್ಮೆಂಟಲ್ಲಿ ಇತ್ತಂತ ನಮಗೆ ಮಾಹಿತಿ ಬರ್ತಾ ಇದೆ. ಯಾರು ಸಂಬಂಧಪಟ್ಟ ಡಾಕ್ಟರ್ ಟ್ರೀಟ್ ಮಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ಕೂಡ ನಾವು ಕೇಳ್ತೀವಿ, ಡೀಟೇಲ್ಸ್ ಕೇಳ್ತೀವಿ. ಅದಕ್ಕೋಸ್ಕರ ನಾವು ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.